6-7 ತಿಂಗಳು ಹಿಂದೆ ವಿಡಿಯೋ ಮಾಡಿದ್ದೆ ನಾನು ಇದ್ರ ಬಗ್ಗೆ. ಅಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ತೋರಿಸ್ತೀನಿ. ಇಲ್ಲಿ ಏನು ಸಿಂಬಲ್ ಬರ್ತೈತಲ್ಲ, ಈ ಸಿಂಬಲ್ ಬಂದ್ಬಿಟ್ರೆ ನೋಡಿ ಇಲ್ಲಿ ಕೀ ಐತೆ. ಕ್ರ್ಯಾಂಕೆ ತಾಳಲ್ಲ, ಏನೇ ಮಾಡಿ ಕ್ರ್ಯಾಂಕ್ ತಾಳಲ್ಲ. ಇದು ಏನಕ್ಕೆ ಬರುತ್ತೆ ಅಂದರೆ ಅರ್ಥಿಂಗ್ ಪ್ರಾಬ್ಲಮ್ಮು. ಎಲ್ಲರೂ ಒಂದು ಕಡೆ ಅರ್ಥಿಂಗು ಪ್ರಾಬ್ಲಮ್ ಆಗಿ ಕರೆಕ್ಟಾಗಿ ಅರ್ಥಿಂಗ್ ಆಗ್ದಿರ ಈ ಪ್ರಾಬ್ಲಮ್ ಬರುತ್ತೆ. ಇದೇನು ಮಾಡ್ಬೇಕು ಅಂತ ತೋರಿಸ್ತೀನಿ. ಮೊದಲನೇದಾಗಿ ಈ ಪ್ರಾಬ್ಲಮ್ ಬಂದ ತಕ್ಷಣ ಮಾಡಬೇಕಾಗಿರೋ ಮೊದಲನೇ ಕೆಲಸನೇ ಬ್ಯಾಟ್ರಿ ಬಿಚ್ಚಬೇಕು. ನಾನಾಗಲ್ಲ, ಅದಕ್ಕೆ ಏನು ಮಾಡಬೇಕು, ಈ ಬ್ಯಾಟ್ರಿ ಐತಲ್ಲ ಇದರಲ್ಲಿ ಮೈನಸ್ನು ತೆಗೆದುಬಿಟ್ಟು ಒಂದು 5 ನಿಮಿಷ ಬಿಟ್ಟರೆ ಸಾಕು, ಸರೋಗ್ಬಿಡುತ್ತೆ. ತೆಗಿತೀನಿ. ಮೊದಲನೇದಾಗಿ ಫಸ್ಟು ಕೀ ಆಫ್ ಮಾಡಿಬಿಡ್ಬೇಕು. ಏನಕ್ಕೆ ಅಂದರೆ ನೀವು ಏನೇ ಗಾಡಿ ಕೆಲಸ ಮಾಡಿ ಕೀ ಆಫ್ ಮಾಡಿಬಿಟ್ರೆ ಪ್ರಾಬ್ಲಮ್ ಬರೋಲ್ಲ. ಯಾಕೆಂದರೆ ಇದು ಫುಲ್ಲು FI ಸಿಸ್ಟಮ್ ಇರೋದ್ರಿಂದ. ಆಮೇಲೆ ಇಲ್ಲಿಗೆ ಟಚ್ ಆಗಬಾರ್ದು, ನೋಡ್ಕೊಂಡು ಇದು ಮಾಡಿ. ನಾನು ಸದ್ಯಕ್ಕೆ ಇವಾಗ ಸ್ಪ್ಯಾನರ್ ಇಲ್ಲ, ಅದಕ್ಕೆ ಕಟ್ಟಿಂಗ್ ಪ್ಲೇಯರಲ್ಲೇ ಬಿಚ್ತಾಯಿದ್ದೀನಿ. ಏನಿಲ್ಲ, ಜಸ್ಟು 1-2 ಸೆಕೆಂಡ್ ಅಷ್ಟೇ. ಬಿಚ್ಚಿಬಿಟ್ಟು ವಾಪಸ್ ಕನೆಕ್ಷನ್ ಕೊಟ್ಟರೆ, ಇದು ಮೀಟ್ರ್ ವೈರ್, ಇದು ಮೊದಲನೇದು. ನೋಡಿ ತೆಗಿತಾ ಇದ್ದೀನಿ ಇವಾಗ. ಸುಮ್ಮನೆ ಒಂದು 5 ನಿಮಿಷ ಬಿಟ್ಬಿಡ್ತೀನಿ. ಹಿಂಗೇನೆ 5 ನಿಮಿಷನೇ ಇಲ್ಲ, ಒಂದು 2 ನಿಮಿಷ ಅಷ್ಟೇ. 2 ನಿಮಿಷನೂ ಬೇಡ, ಒಂದು 10 ಸೆಕೆಂಡು. ನೋಡಿ ವಾಪಸ್ ಹಾಕಿದೆ. ಇವಾಗ ಗಾಡಿ ಆನ್ ಮಾಡಿ ನೋಡೋಣ. ನೋಡಿ ಸಿಂಬಲ್ ಹೊಟ್ಟೋಯ್ತು, ನೋಡಿ ಆ ಸಿಂಬಲ್ ಹೊಟ್ಟೋಯ್ತು. ಇವಾಗ ಗಾಡಿ ಆನ್ ಮಾಡ್ತೀನಿ. ಗಾಡಿ ಆನ್ ಆಯಿತು ಅಷ್ಟೇ, 2 ಸೆಕೆಂಡ್ ಕೆಲಸ ಅಷ್ಟೇ. ಈಗ ಮತ್ತೆ ವಾಪಸ್ಸು ನಾವೇನು ಮಾಡಬೇಕು ಅಂದರೆ, ಈ ಬ್ಯಾಟ್ರಿದು ಏನು ಬಿಚ್ಚಿದ್ವಲ್ಲ, ಈ ಬಿಚ್ಚಿದ ಬ್ಯಾಟ್ರಿ ಕನೆಕ್ಷನ್ನ ಟೈಟ್ ಮಾಡಿಬಿಡ್ಬೇಕು. ಯಾಕಂದರೆ ಹಂಗೆ ಬಿಡ್ತು ಅಂದರೆ ಮತ್ತೆ ಡಿಸ್ಕನೆಕ್ಟ್ ಆಗಿಬಿಡುತ್ತೆ. ಅಂದರೆ ಸ್ವಲ್ಪ ಲೂಸ್ ಆಗಿಬಿಟ್ಟು ವರ್ಕ್ ಆಗದೆ ಹೋಗುತ್ತೆ ಸರಿಯಾಗಿ. ಸೊ ಮೀಟ್ರದ್ದು ಬಿಚ್ಚಿದ್ವಲ್ಲ, ಮೀಟ್ರದ್ದು ಹಾಕ್ಬಿಡೋಣ. ಏನಕ್ಕೆ ಈ ಪ್ರಾಬ್ಲಮ್ ಬರುತ್ತೋ ಅಂದರೆ, ನನ್ನ ಗಾಡೀಲಿ ಪ್ರಾಬ್ಲಮ್ ಬರೋಂಥದ್ದು ಬಂದು ಮೀಟ್ರದು. ಈ ಗಾಡಿ ಬಂದು BS6 OBD2 ಅಂತ ಅಂದ್ಬಿಟ್ಟು, ಈ BS7 ಏನಂತ ಕರಿತೀವಿ ಅದು.